ಇದು ಯಾವುದೇ ಭೂತದ ಕಥೆಯಲ್ಲ ಅಥವಾ ಕಾಲ್ಪನಿಕ ಕಥೆಯೋ ಅಲ್ಲ. ಇದು ಪೊಲೀಸ್ ಇಲಾಖೆಯ ಕಡತಗಳಲ್ಲಿ ಇಂದಿಗೂ ಪರಿಹರಿಸಲಾಗದ ಅಂತ ಗುರುತಿಸ್ಕೊಂಡಿರೋ ಒಂದು ನಾಪತ್ತೆ ಪ್ರಕರಣದ ಅಧಿಕೃತ ವರದಿ. ನಾವೀಗ ಪರಿಶೀಲನೆ ಮಾಡ್ತಿರೋದು ಡೋರ್ ನಂಬರ್ 13ಕ್ಕೆ ಸಂಬಂಧಪಟ್ಟ ಒಂದು ತನಿಖಾ ಕಡತವನ್ನ. ಅದರ ಹೆಸರು ದಿ ಸೈಲೆಂಟ್ ಫೈಲ್. ಈ ಇಡೀ ಘಟನೆಗೆ ಹಿನ್ನೆಲೆಯಾಗಿರೋದು ಧಾರವಾಡ ಜಿಲ್ಲೆಯ ಹೊರವಲಯದಲ್ಲಿದ್ದ ಒಂದು ಹಳೆಯ ಲಾಡ್ಜ್. ಅದನ್ನು ಕಟ್ಟಿದ್ದು 1990ರಲ್ಲಿ. ತನಿಖೆಯ ಕೇಂದ್ರ ಬಿಂದು ಆ ಲಾಡ್ಜ್ನ ಮೂಲೆಯಲ್ಲಿದ್ದ ಒಂದು ನಿರ್ದಿಷ್ಟ ಕೋಣೆ, ಅದೇ ರೂಮ್ ನಂಬರ್ 13. ಯಾಕೆ ಈ ರೂಮ್? ಯಾಕಂದ್ರೆ ಹಲವು ವರ್ಷಗಳಿಂದ ಇಲ್ಲಿ ತಂಗಿದ್ದ ಅತಿಥಿಗಳು ಒಂದೇ ರೀತಿಯ ದೂರುಗಳನ್ನ ಅನಧಿಕೃತವಾಗಿ ಹೇಳ್ತಾ ಇದ್ರು. ರಾತ್ರಿ ಇಡೀ ನಿದ್ದೆ ಬರೋದಿಲ್ಲ, ಮತ್ತೆ ಸಮಯವೇ ನಿಂತು ಹೋದ ಹಾಗೆ ಆಗುತ್ತೆ ಅಂತ. ಈ ಕಡತದ ಮೊದಲ ಭಾಗ ಮೊದಲ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿತು. ಅದು ಕಾರ್ತಿಕ್ ಅನ್ನೋ ಯುವಕನ ಕೇಸ್. ದಾಖಲೆಗಳಲ್ಲಿರುವ ಹಾಗೆ ನಾಪತ್ತೆಯಾದ ಮೊದಲ ವ್ಯಕ್ತಿಯ ವಿವರಗಳು ಹೀಗಿವೆ. ಹೆಸರು ಕಾರ್ತಿಕ್, ವಯಸ್ಸು 21 ವರ್ಷ, ವೃತ್ತಿ ಕಾಲೇಜು ವಿದ್ಯಾರ್ಥಿ. ಘಟನೆ ನಡೆದಿದ್ದು ಜುಲೈ 2011ರಲ್ಲಿ. ಪರೀಕ್ಷೆಗೆ ಸಂಬಂಧಪಟ್ಟ ಕೆಲಸ ಇದೆ ಅಂತ ಹೇಳಿ ಅವರು ಆ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಆತ ನಾಪತ್ತೆಯಾದ ರಾತ್ರಿಯ ಘಟನೆಗಳ ಅಧಿಕೃತ ಟೈಮ್ ಲೈನ್ ಹೀಗಿದೆ. ರಾತ್ರಿ 11:30ಕ್ಕೆ ಕಾರ್ತಿಕ್ ರೂಮ್ ಸರ್ವಿಸ್ ಮೂಲಕ ಒಂದು ಟೀ ಆರ್ಡರ್ ಮಾಡ್ತಾರೆ. ಲಾಡ್ಜ್ ಸಿಬ್ಬಂದಿ ಅವರನ್ನ ನೋಡಿದ್ದು ಅದೇ ಕೊನೆ. ಬೆಳಿಗ್ಗೆ 8 ಗಂಟೆ ಅವರ ಚೆಕ್ಔಟ್ ಟೈಮ್ ಆಗಿತ್ತು, ಆದರೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಕೊನೆಗೆ ಬೆಳಿಗ್ಗೆ 9 ಗಂಟೆಗೆ ಸಿಬ್ಬಂದಿ ಮಾಸ್ಟರ್ ಕೀ ಬಳಸಿ ರೂಮಿನ ಬಾಗಿಲು ತೆಗಿತಾರೆ. ಒಳಗೆ ನೋಡಿದಾಗ ಪರಿಸ್ಥಿತಿ ತುಂಬಾನೇ ವಿಚಿತ್ರವಾಗಿತ್ತು. ರೂಮಿನ ಬಾಗಿಲಿಗೆ ಒಳಗಡೆಯಿಂದ ಚಿಲ್ಕ ಹಾಕಲಾಗಿತ್ತು. ಕಿಟಕಿ ಕೂಡ ಸಂಪೂರ್ಣವಾಗಿ ಮುಚ್ಚಿತ್ತು. ಅಷ್ಟೇ ಅಲ್ಲ, ಅಲ್ಲಿ ಯಾವುದೇ ರೀತಿ ಜಗಳ ಅಥವಾ ಹೋರಾಟ ನಡೆದ ಕುರುಹುಗಳೇ ಇರಲಿಲ್ಲ. ಹಾಗಾದ್ರೆ ಕಾರ್ತಿಕ್ ಎಲ್ಲಿಗೆ ಹೋದ್ರು? ಈ ಪ್ರಶ್ನೆಗೆ ಯಾವ ತಾರ್ಕಿಕ ಉತ್ತರವೂ ಸಿಗಲಿಲ್ಲ. ಇಲ್ಲಿಂದ ಅಧಿಕೃತ ಪೊಲೀಸ್ ತನಿಖೆ ಶುರುವಾಗುತ್ತೆ. ಆದರೆ ಈ ತನಿಖೆಯಲ್ಲಿ ಸಿಕ್ಕ ಸಾಕ್ಷಿಗಳು ಮತ್ತಷ್ಟು ಗೊಂದಲವನ್ನಷ್ಟೇ ಮೂಡಿಸಿದ್ವು. ಪೊಲೀಸರು ಮುಖ್ಯವಾಗಿ 3 ಸಾಧ್ಯತೆಗಳನ್ನ ಪರಿಶೀಲನೆ ಮಾಡಿದ್ರು. 1, ಆತ್ಮಹತ್ಯೆ, ಆದರೆ ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷಿ ಇರಲಿಲ್ಲ. 2, ಅಪಹರಣ, ಆದರೆ ಬಾಗ್ಲು ಒಳಗಿಂದ ಲಾಕ್ ಆಗಿತ್ತು, ಯಾರು ಒಳಗೆ ನುಗ್ಗಿದ ಕುರುಹುಗಳೇ ಇರಲಿಲ್ಲ. 3, ಅವರಾಗಿಯೇ ಹೊರಗೆ ಹೋಗಿರ್ಬೋದು ಅನ್ನೋದು, ಆದರೆ ಬಾಗ್ಲು ಒಳಗಿಂದ ಲಾಕ್ ಆಗಿದ್ದಾಗ ಅದು ಹೇಗೆ ಸಾಧ್ಯ? ಹೀಗೆ ತನಿಖೆಯಲ್ಲಿದ್ದ ಪ್ರತಿಯೊಂದು ಸಿದ್ಧಾಂತವನ್ನು ಅಧಿಕೃತವಾಗಿ ತಳ್ಳಿ ಹಾಕಲಾಯಿತು. ಕೇಸ್ ಫೈಲ್ನಲ್ಲಿದ್ದ ಒಂದು ವಾಕ್ಯ ತನಿಖೆಗೆ ದೊಡ್ಡ ಹಿನ್ನಡೆಯಾಯಿತು. ವರದಿಯಲ್ಲಿ ಹೀಗೆ ಬರೆದಿತ್ತು: ಘಟನೆ ನಡೆದ ಆ ನಿರ್ದಿಷ್ಟ ದಿನದಂದು ಲಾಡ್ಜ್ನ CCTV ಸಿಸ್ಟಮ್ ಕೆಲಸ ಮಾಡ್ತಿರಲಿಲ್ಲ. ಆದರೆ ಕಾರ್ತಿಕ್ ಅವರ ಮೊಬೈಲ್ ಫೋನ್ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ಒಂದು ನಿಖರವಾದ ಸಮಯ ತನಿಖಾಧಿಕಾರಿಗಳ ಗಮನಕ್ಕೆ ಬಂತು. ಆ ಫೋನ್ನಲ್ಲಿದ್ದ ಎಲ್ಲ ಚಟುವಟಿಕೆಗಳು, ಅಂದರೆ ಕಾಲ್ಸ್, ಮೆಸೇಜಸ್, ಇಂಟರ್ನೆಟ್ ಎಲ್ಲವೂ ನಿಂತು ಹೋಗಿದ್ದು ಒಂದೇ ಸಮಯಕ್ಕೆ. ಆ ಸಮಯ ರಾತ್ರಿ 2:17. ಇದೆಲ್ಲದಕ್ಕಿಂತ ವಿಚಿತ್ರವಾದ ಸಾಕ್ಷ್ಯ ಸಿಕ್ಕಿದ್ದು ಲಾಡ್ಜ್ನ ರಿಜಿಸ್ಟರ್ ಬುಕ್ನಲ್ಲಿ. ಕಾರ್ತಿಕ್ ಅವರ ಹೆಸರಿನ ಕೆಳಗೆ ಮತ್ತೊಂದು ಎಂಟ್ರಿ ಇತ್ತು. ಅದರಲ್ಲಿ ಸಮಯವನ್ನ ರಾತ್ರಿ 2:12 ಅಂತ ನಮೂದಿಸಲಾಗಿತ್ತು ಮತ್ತು ಪಕ್ಕದಲ್ಲೇ ಒಂದು ಸಹಿ ಇತ್ತು. ವಿಚಿತ್ರ ಅಂದ್ರೆ ಆ ಕೈವರಹ ಕಾರ್ತಿಕ್ ಅವರದಾಗಿರ್ಲಿಲ್ಲ. ಹಲವು ವರ್ಷಗಳು ಕಳೆದವು. ಆ ಕೇಸ್ ತಣ್ಣಗಾಗಿತ್ತು. ಆಗ ಅದೇ ರೂಮಿನಲ್ಲಿ ಮತ್ತೊಂದು ಕಣ್ಮರೆ ಪ್ರಕರಣ ವರದಿಯಾಯಿತು. ಈ ಬಾರಿ ನಾಪತ್ತೆಯಾದ ವ್ಯಕ್ತಿ ಹೆಸರು ರವೀಂದ್ರ, ವೃತ್ತಿಯಲ್ಲಿ ಯೂಟ್ಯೂಬ್ ವ್ಲಾಗರ್. ಅವರ ಚಾನೆಲ್ ಹೆಸರು ಅಬ್ಯಾಂಡನ್ಡ್ ಆ್ಯಂಡ್ ರಿಯಲ್ ಸ್ಟೋರೀಸ್. ಕಾರ್ತಿಕ್ ಪ್ರಕರಣದ ಬಗ್ಗೆ ತನಿಖೆ ನಡೆಸೋದಕ್ಕಾಗಿ ಅವರಲ್ಲಿಗೆ ಬಂದಿದ್ರು. ಯಾಕಂದ್ರೆ ಅವ್ರಿಗೆ ಯಾರೋ ಅನಾಮಧೇಯ ವ್ಯಕ್ತಿ ಇಮೇಲ್ ಮಾಡಿ ಒಂದು ಸುಳಿವು ಕೊಟ್ಟಿದ್ರು. ಆ ಸುಳಿವು ನೇರವಾಗಿ ಡೋರ್ ನಂಬರ್ 13ರ ಕಡೆಗೆ ಬೆರಳು ಮಾಡಿತ್ತು. ರವೀಂದ್ರ ಅವರ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆದ ದೃಶ್ಯಗಳನ್ನು ನೋಡಿದಾಗ ಘಟನೆಗಳ ಸರಣಿ ಹೀಗಿತ್ತು. ಮೊದಲು ಅವರು ರೂಮ್ ನಂಬರ್ 13ರ ಒಳಗೆ ರೆಕಾರ್ಡಿಂಗ್ ಶುರು ಮಾಡ್ತಾರೆ. ಸರಿಯಾಗಿ ರಾತ್ರಿ 11:59ಕ್ಕೆ ಆ ರೂಮ್ನಲ್ಲಿದ್ದ ಒಂದು ಹಳೆಯ ಗಡಿಯಾರ ನಿಂತು ಹೋಗುತ್ತೆ.
ಅದಾದ ಕೆಲವೇ ಕ್ಷಣಗಳಲ್ಲಿ ಬಾಗಿಲು ಒಳಗಿನಿಂದ ಲಾಕ್ ಆದ ಹಾಗೆ ಒಂದು ಶಬ್ದ ಸ್ಪಷ್ಟವಾಗಿ ರೆಕಾರ್ಡ್ ಆಗುತ್ತೆ. ಅಲ್ಲಿಂದ ಮುಂದೆ ಅವರ ಧ್ವನಿಯಲ್ಲಿ ಒಂದು ರೀತಿಯ ಆತಂಕ ಶುರುವಾಗುತ್ತೆ. ಆಡಿಯೋದಲ್ಲಿ ಗದ್ದಲ ಶುರುವಾಗೋಕೆ ಮುಂಚೆ ಅವರು ಹೇಳಿದ ಕೊನೆಯ ಸ್ಪಷ್ಟವಾದ ಮಾತು ಇದು: ನಾನಿಲ್ಲಿ ಒಬ್ನೇ ಇಲ್ಲ ಅಂತ ಅನಿಸ್ತಿದೆ. ಅವರ ಫೋನ್ನಿಂದ ಸಿಕ್ಕ ಕೊನೆಯ ಇಮೇಜ್ ಅಂದ್ರೆ ಒಂದು ಸ್ಕ್ರೀನ್ ಶಾಟ್. ಅದರಲ್ಲಿ ಕಾಣಿಸ್ತಿದ್ದ ಸಮಯ ಮತ್ತದೇ ಸಮಯ, ರಾತ್ರಿ 2:17. ಆ ಕ್ಷಣದ ನಂತರ ವಿಡಿಯೋ ಸಂಪೂರ್ಣವಾಗಿ ಕಟ್ ಆಗಿತ್ತು. ರೆಕಾರ್ಡಿಂಗ್ನ ಕೊನೆಯ ಕೆಲ ಸೆಕೆಂಡ್ಗಳಲ್ಲಿ ಕ್ಯಾಮರಾ ಜೋರಾಗಿ ಅಲುಗಾಡುತ್ತೆ, ಆಮೇಲೆ ಪೂರ್ತಿಯಾಗಿ ಬ್ಲ್ಯಾಕ್ ಆಗುತ್ತೆ. ವಿಡಿಯೋ ಯಾಕೆ ನಿಂತೋಯ್ತು ಅನ್ನೋದಕ್ಕೆ ಯಾವುದೇ ದೃಶ್ಯ ವಿವರಣೆ ಸಿಗುವುದಿಲ್ಲ. ಈ ಎರಡನೇ ಕಣ್ಮರೆ ಪ್ರಕರಣದ ನಂತರ ತನಿಖೆಯ ವರದಿ ಮತ್ತು ಕೇಸ್ನ ಈಗಿನ ಸ್ಥಿತಿ ಹೀಗಿದೆ. ಮರುದಿನ ಬೆಳಿಗ್ಗೆ ಅಧಿಕಾರಿಗಳು ರೂಮಿನ ಬಾಗಿಲು ತೆರೆದು ಒಳಗೆ ಹೋದಾಗ ಅಲ್ಲಿ ಕಂಡಿದ್ದು ಕಾರ್ತಿಕ್ ಪ್ರಕರಣದ ಪುನರಾವರ್ತನೆ. ರವೀಂದ್ರ ಅಲ್ಲಿರ್ಲಿಲ್ಲ. ಅವರ ಕ್ಯಾಮ್ರಾ, ಫೋನ್ ಎಲ್ಲವೂ ಅಲ್ಲೇ ಇದ್ವು, ಆದ್ರೆ ಅವರ ಸುಳಿವಿರಲಿಲ್ಲ. ತನಿಖೆಯ ಅಂತಿಮ ವರದಿ 3 ಮುಖ್ಯ ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. 1, ರವೀಂದ್ರರ ಕ್ಯಾಮೆರಾ ಫುಟೇಜ್ನ ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ ಯಾವುದೇ ಅಸ್ವಾಭಾವಿಕ ನೆರಳುಗಳು ಅಥವಾ ಚಟುವಟಿಕೆಗಳು ದಾಖಲಾಗಿಲ್ಲ. 2, ಆ ಘಟನೆ ನಂತರ ರೂಮ್ ನಂಬರ್ 13 ಅನ್ನು ಶಾಶ್ವತವಾಗಿ ಸೀಲ್ ಮಾಡಲಾಗಿದೆ. 3, ಮತ್ತು ಇದು ಬಹಳ ಮುಖ್ಯ, ಈ ಕೇಸ್ ಫೈಲನ್ನ ಕ್ಲೋಸ್ಡ್ ಅಂತ ಗುರುತಿಸಿಲ್ಲ, ಬದಲಿಗೆ ಸೈಲೆಂಟ್ ಅಂತ ಗುರುತಿಸಲಾಗಿದೆ. ಅಂದ್ರೆ ತನಿಖೆ ನಿಂತಿದೆ, ಆದ್ರೆ ಮುಗಿದಿಲ್ಲ. ಈ ಕೇಸ್ ಫೈಲ್ನ ಕೊನೆಯಲ್ಲಿ ಯಾವುದೇ ಅಧಿಕೃತ ವಿವರಣೆ ಇಲ್ಲದೆ ಕೇವಲ ಒಂದು ಸಾಕ್ಷಿ ಹೇಳಿಕೆಯನ್ನು ಸೇರಿಸಲಾಗಿದೆ. ಅದು ಆ ಲಾಡ್ಜ್ ಮಾಲೀಕರ ಹೇಳಿಕೆ. ಅವ್ರು ಹೇಳಿದ್ದು ಇಷ್ಟೇ: ಆ ರೂಮ್ ಯಾರನ್ನೂ ಸಾಯಿಸಲ್ಲ, ಅದು ಯಾರದೋ ಬದಲಿಗೆ ಇನ್ನೊಬ್ಬರನ್ನ ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ. ಹೀಗೆ ಈ ಅಧಿಕೃತ ವರದಿ ಒಂದು ಪ್ರಶ್ನೆಯೊಂದಿಗೆ ಕೊನೆಯಾಗುತ್ತೆ. ಈ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ಒಂದು ವೇಳೆ ಡೋರ್ ನಂಬರ್ 13 ಇಂದು ಮತ್ತೆ ಖಾಲಿಯಾಗಿದೆಯಾ?